ನಮಸ್ಕಾರ ಕರ್ನಾಟಕ. ನಾನು ಜೆ.ಎಂ. ರಾಜಶೇಖರ್, ಸಾಹಿತಿ, ಮಾಹಿತಿ ಕೃತಜ್ಞ ಮಾತಾಡ್ತಾ ಇರೋದು. ಇಂದು ಭಾರತದ ದೇಶದ ಸಂಸತ್ ಭವನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇರುವಂತಹದ್ದು ಸಂಸತ್ ಸದಸ್ಯರ ಸಂಖ್ಯೆಯ ಹೆಚ್ಚಳದ ಬಗ್ಗೆ ಮಾತ್ರ ನಾನು ಮಾತಾಡ್ತೇನೆ. ಇವಾಗ 28 ಜನ ಕರ್ನಾಟಕದಲ್ಲಿರುವಂತಹ ಸಂಸದರನ್ನ ನಾನು ಒಮ್ಮೆಯೂ ನೋಡಿಲ್ಲ, ಎಲ್ಲಿಯೂ ನೋಡಿಲ್ಲ. ಅವ್ರು ಸಿಗೋದೇ ಇಲ್ಲ. ಮತ್ತು ಅವರಿಗೆ ಜೊತೆಗೆ ಇನ್ನೂ 12 ಜನರನ್ನು ಮತ್ತೆ ಸೇರ್ಪಡೆ ಮಾಡುವಂಥದ್ದು. ಅದಕ್ಕೋಸ್ಕರ ಕ್ಷೇತ್ರ ವಿಂಗಡಣೆ ಮಾಡುವಂತಹ ನಿರ್ಧಾರಕ್ಕೆ ಬರಲಾಗ್ತಾ ಇದೆ. ಇದು ನಿಜಕ್ಕೂ ಸರಿಯಾದ ಕ್ರಮವಲ್ಲ. ಭಾರತ ದೇಶದ ಒಟ್ಟು ಆದಾಯದಲ್ಲಿ ರಾಜಕಾರಣಿಗಳನ್ನು, ರಾಜಕೀಯ ಪಕ್ಷಗಳನ್ನು, ಪಕ್ಷನಿಷ್ಠ ಮಂದಿಯನ್ನು, ಪಕ್ಷಗಳ ಕಾರ್ಯಕರ್ತರನ್ನು ವ್ಯಾಪಕವಾಗಿ ಗ್ರಾಮ ಮಟ್ಟದಿಂದ ಹಿಡಿದು ಸಂಸತ್ ಭವನದವರೆಗೂ ಇರುವಂತಹ ಜನರನ್ನು ಅವರ ಬದುಕನ್ನು ಉದ್ಧಾರ ಮಾಡೋದಕ್ಕೋಸ್ಕರ 80% ಹಣ ಅಂದರೆ ದೇಶದ ಆದಾಯ ಮೀಸಲಾಗಿದೆ, ಅವರಿಗೆ ಖರ್ಚಾಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಜೊತೆಗೆ ಭಾರತದ ಭೂಪಟದ ಭೂ ವಿಸ್ತೀರ್ಣ ಏನಾದರೂ ಹೆಚ್ಚಾಗಿದೆಯಾ? ಇಲ್ವಾ. ಆದರೆ ಮಹಿಳಾ ಮೀಸಲಾತಿಯನ್ನು ಕೊಡುವುದಕ್ಕಾಗಿ 50% ಸ್ಥಾನಗಳನ್ನು ಆಯಾ ರಾಜ್ಯಗಳಿಗೆ, ಹೆಚ್ಚುವರಿ ಸ್ಥಾನಗಳಿಗೆ ಲೋಕಸಭಾ ಸದಸ್ಯತ್ವ ಸ್ಥಾನವನ್ನು ಸೃಷ್ಟಿಸಿ ಭೂ ಕ್ಷೇತ್ರವನ್ನು ವಿಂಗಡಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರೋದು ಸರಿಯಾದ ಕ್ರಮವಲ್ಲ. ಯಾವುದಕ್ಕೋಸ್ಕರ? ಯಾರ ಉದ್ಧಾರಕ್ಕೋಸ್ಕರ? ಇದು ನಿಮ್ಮ ಪಕ್ಷಗಳ ಉದ್ಧಾರಕ್ಕೋಸ್ಕರ, ನಿಮ್ಮ ಪಕ್ಷ ಮಂದಿಯ ಉದ್ಧಾರಕ್ಕೋಸ್ಕರ. ಇದರಿಂದ ನಾಗರಿಕರ ಉದ್ಧಾರ ಆಗುತ್ತಾ? ನಾಗರಿಕರ ಬಡತನ ನಿವಾರಣೆ ಆಗುತ್ತಾ? ಗರೀಬಿ ಹಟಾವೋ ಎಲ್ಲಿ ಹೋಯ್ತು? ಗರೀಬ್ ಹಟಾವೋ ಮಾಡ್ಕೊಂಡ್ಬಿಟ್ಟಿದ್ದೀರಿ ಈಗ ಆಲ್ರೆಡಿ ನೀವು. ಶಿಕ್ಷಣ, ನಿರುದ್ಯೋಗ, ಅನಾರೋಗ್ಯ ಮಿಂಚ್ತಾ ಇದೆ. ಲಂಚ, ಭ್ರಷ್ಟಾಚಾರ ಭಾರತದ ಗಡಿ ಕಣದಲ್ಲಿಯೂ ತುಳುಕ್ತಾ ಇದೆ. ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋಕ್ಕಾಗ್ತಾ ಇಲ್ಲ. ರಾಜಕೀಯ ಅಪರಾಧಗಳು ಹೆಚ್ಚುತ್ತಾ ಇವೆ. ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರು ಜನಪ್ರತಿನಿಧಿಗಳಾಗೋದಕ್ಕೆ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ಇಂತಹ ಗಂಭೀರ ವಿಷಯಾಂಶಗಳನ್ನು ಬಿಟ್ಬಿಟ್ಟು ಲೋಕಸಭಾ ಸದಸ್ಯತ್ವ ಸ್ಥಾನವನ್ನು ಹೆಚ್ಚಿಸುವಂತಹ ನಿರ್ಧಾರವನ್ನು ಮಾಡುವಂಥದ್ದು, ಅದಕ್ಕೋಸ್ಕರ ಮಸೂದೆ ಮಂಡಿಸುವಂಥದ್ದು, ಇಂತಹ ಯಾವುದೇ ಚಟುವಟಿಕೆಗಳು ಕೂಡ ಭಾರತ ದೇಶದ ಅಭಿವೃದ್ಧಿಗೆ ಪೂರಕವಾಗುವುದಿಲ್ಲ. ಆದ್ದರಿಂದ ಗರಿಷ್ಠ ಮಟ್ಟದಲ್ಲಿ ಈಗಿರುವಂಥವರೇ ನೆಟ್ಟಗೆ ಕೆಲಸ ಮಾಡಿದರೆ ಸಾಕಾಗಿದೆ. ನಾನು 60 ವರ್ಷ, ನನಗೀಗ 61 ವರ್ಷ, ನನಗೆ ಬುದ್ಧಿ ಬಂದಾಗಿಂದ 50 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಒಬ್ಬ ಸಂಸತ್ ಸದಸ್ಯನನ್ನು ನಾನು ಕಣ್ಣಾರೆ ಎಲ್ಲಿಯೂ ನೋಡಿಲ್ಲ. ಯಾವಾಗೋ ಒಮ್ಮೆ ಟಿ ವಿ ಒಳಗೆ ಏನೋ ಬಂದು ಹೋಗೋದು ನೋಡಿದ್ದು ಬಿಟ್ಟರೆ ಯಾರೂ ನಾಗರಿಕರ ಸಮೀಪ ಬರೋದಿಲ್ಲ. ಅಂದಮೇಲೆ ಅಂಥ ಹುದ್ದೆಗಳ ಅವಶ್ಯಕತೆ ಏನಿದೆ? ಆದ್ದರಿಂದ ಪ್ರಧಾನಮಂತ್ರಿಯವರು ಇದನ್ನು ಈ ಒಂದು ಚಟುವಟಿಕೆಯನ್ನು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಮಾನ್ಯ ಘನತೆವೆತ್ತ ರಾಷ್ಟ್ರಪತಿಯವರು ಇಂತಹ ಮಸೂದೆಗಳಿಗೆ ಅಂಗೀಕಾರ ಮಾಡದೆ ದೇಶದ ಅಭಿವೃದ್ಧಿಗೆ, ರಕ್ಷಣೆಗೆ ಬೇಕಾಗಿರುವಂತಹ ಪೂರಕ ವಾತಾವರಣಕ್ಕೆ ಬೇಕಾಗಿರುವಂತಹ ಕಾನೂನುಗಳ ಜಾರಿಗೆ ಮಸೂದೆಯನ್ನು ತಂದು ಬೇಕಾದ್ರೆ ಮಾಡಲಿ, ಅದಕ್ಕೆ ಸಹಕಾರ ಕೊಡಲಿ. ಯಾರನ್ನು ಕೇಳಿ ನೀವು ಈ ಮಸೂದೆಯನ್ನು ಜಾರಿ ತರ್ತಾ ಇದ್ದೀರಿ? ನಾಗರಿಕರನ್ನು ಕೇಳಿದರೆ ನೀವು? ನಾಗರಿಕರನ್ನು ಕೇಳಿದ್ರೆ ನೀವೇನೋ ಮಾಡಬಾರ್ದು. ನಾಗರಿಕರ ಮತಕ್ಕೆ ಹಾಕಿ ಸಂಸತ್ ಸದಸ್ಯರ ಸಂಖ್ಯೆ ಬೇಕು ಬೇಡ ಅಂತ ನಾವು ಹೇಳ್ತೀವಿ. ನಂತರ ನೀವು ನಿರ್ಧಾರ ಮಾಡಬೇಕು. ನೀವ್ಯಾರ್ರಿ? ನಾವು ಆಯ್ಕೆ ಮಾಡುವಂಥ ಸೇವಕರು. ನೀವು ಸೇವೆ ಮಾಡೋದು ನಾನು ಮಾತ್ರ ಕಲೀರಿ. ನಿಮಗೋಸ್ಕರ ಅಲ್ಲ ಇರೋದು ದೇಶ, ಇರೋದು ನಮಗೋಸ್ಕರ. ನಾವಿರೋದು ದೇಶಕ್ಕೋಸ್ಕರ, ನೀವಿರೋದು ನಮ್ಮ ಸೇವೆಗೋಸ್ಕರ, ನಿಮ್ಮ ಉದ್ಧಾರಕ್ಕಲ್ಲ. ಜೈ ಕರ್ನಾಟಕ. ನಮಸ್ತೆ ಭಾರತ್.